ನ್ಯೂಸ್ ಅವರಿಗೆ ಸ್ವಾಗತ. ಸೋಮಶೇಖರ್, ಈಗ ಈ ಸದ್ಯಕ್ಕೆ ನಿಲ್ಲಿಸಿದ್ದಾರೆ. ಈಗಲೂ ಕೂಡ ಗುಂಜಾಳ ಕಮಿಟಿ ಏನಿದೆ, ಶುಲ್ಕ ನಿಗದಿ ಪ್ರವೇಶಕ್ಕೆ 2 ಸಮಿತಿಗಳು ಅಂತ ಹೇಳಿದ್ದಾರೆ. ಸೊ ವಿದ್ಯಾರ್ಥಿಗಳ ಅಹವಾಲನ್ನು ನಾವು ಎಲ್ಲಿ ಹೇಳಬೇಕು? ಈಗ ನಿಲ್ಲಿಸಿದ್ದಾರೆ. ಮುಂದಾದರೂ ಕೂಡ ವಿಸ್ತೃತ ಚರ್ಚೆ ಮಾಡ್ತೀವಿ, ಇದನ್ನು ತಿದ್ದುಪಡಿ ಮಾಡ್ತೀವಿ, ವಿದ್ಯಾರ್ಥಿಗಳ ಹಿತವನ್ನು ಕಾಯ್ತೀವಿ. ವಿದ್ಯಾರ್ಥಿಗಳ ಮಾಹಿತಿ ಅಭಾವ ಇದೆ, ಹೋರಾಟ ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಹಾಗಾದರೆ ವಿದ್ಯಾರ್ಥಿಗಳ ಆರ್ಥಿಕ ಸ್ಥಿತಿ, ಅವರ ಸಾಮಾಜಿಕ ಸ್ಥಿತಿಯನ್ನು ವಿವರಿಸಿ ನಮ್ಮ ಸ್ವಾಮಿ ಇಷ್ಟು ಕಟ್ಟಕ್ಕಾಗುತ್ತೆ ಅಂತ ಹೇಳೋದು ಎಲ್ಲಿ ಅಂತ ಇದು ಹೇಳೋದು. ಈಗ ವ್ಯವಸ್ಥೆ ಎಷ್ಟು ಕೆಟ್ಟೋಗಿದೆ ಅಂತಂದರೆ ನೋಡಿ, ಒಂದು ಕಡೆ ವಿದ್ಯಾರ್ಥಿಗಳ ಹಿತವನ್ನು ಬಲಿ ಕೊಟ್ಟು ಮ್ಯಾನೇಜ್ಮೆಂಟ್ ಕಡೆ ತೀರ್ಪು ತೆಗೆದುಕೊಳ್ತಾರೆ, ಇನ್ನೊಂದು ಕಡೆ ರೈತರ ಹಿತ ಬಲಿ ಕೊಟ್ಟು ಸಕ್ಕರೆ ಕಾರ್ಖಾನೆಗಳ ಹಿತ ಕಾಪಾಡ್ತಾರೆ. ಇದು ನಡೀತಾ ಇರ್ತಕ್ಕಂಥದ್ದು. ಮತ್ತು ವಿದ್ಯಾಸಂಸ್ಥೆಗಳೆಲ್ಲ ಇವತ್ತು ಕಾರ್ಖಾನೆಗಳ ರೀತಿ ಮಾರ್ಪಟ್ಟಾಗಿವೆ. ಸರ್ಕಾರ ವಿದ್ಯಾರ್ಥಿಗಳ ಪರವಾಗಿ ನೀವು ಇನ್ವೆಸ್ಟ್ ಮಾಡಬೇಕಾಗಿತ್ತು, ಖರ್ಚು ಮಾಡಬೇಕಾಗಿತ್ತು. ಇವತ್ತು ಅದರ ಬದಲಾಗಿ ವಿದ್ಯಾರ್ಥಿಗಳು ಈ ಶಿಕ್ಷಣ ಸಂಸ್ಥೆಗಳಿಗೆ ಖರ್ಚು ಮಾಡ್ತಾಯಿವೆ. ಟೀಚರ್ಸ್ಗಳೆಲ್ಲ ಇವತ್ತು ವರ್ಕರ್ಸ್ ಆಗಿಬಿಟ್ಟಿದ್ದಾರೆ. ಫ್ಯಾಕ್ಟ್ರಿಗಳು, ಸಂಸ್ಥೆಗಳು, ಟೀಚರ್ಸ್, ವರ್ಕರ್ಸು, ಇವರು ಇನ್ವೆಸ್ಟ್ ಮಾಡೋದು ವಿದ್ಯಾರ್ಥಿಗಳು. ಈ ಬಡ ವಿದ್ಯಾರ್ಥಿಗಳು ಅವ್ರು ಇನ್ವೆಸ್ಟ್ ಮಾಡೋ ಪರಿಸ್ಥಿತಿಲಿದ್ದಾರಾ, ಅಥವಾ ಅವ್ರಿಗೆ ನಾವು ಸರ್ಕಾರ ಇನ್ವೆಸ್ಟ್ ಮಾಡಿ ಅವ್ರನ್ನ ವಿದ್ಯಾಭ್ಯಾಸ ಕೊಡಬೇಕಾಗಿತ್ತು? ಹೇಳಿ, ಎಂಥ ವಿಪರ್ಯಾಸ ಬಂದಿದೆ ಇವತ್ತು. ಆದ್ದರಿಂದ ಯಾರು ಕೈಲಿ ಕೊಡ್ತಾಯಿದ್ದೀರಿ ನೀವು ತೀರ್ಪನ್ನ? ಅದೇ ಕಮಿಟಿಗಳು ಅಂದರೆ ಮ್ಯಾನೇಜ್ಮೆಂಟ್ ಪರವಾಗಿ ಇರ್ತಕ್ಕಂಥವು. ಇವತ್ತು ಕಾಮೆಡ್ಕೆನಲ್ಲಿ ಸೀಟು ಬ್ಲಾಕೇಜ್ ನಡೀತಾ ಇದೆಯಲ್ಲ, ಇದು ಎಂಥ ಗೋಲ್ಮಾಲ್ ನಡೀತಾ ಇದೆ ಗೊತ್ತಾ? 35 ಸೀಟ್ ಏನಾದ್ರೂ ಕಾಮೆಡ್ಕೆನಲ್ಲಿ ಇದ್ದರೆ ಆ 35 ಸೀಟು ಮ್ಯಾನೇಜ್ಮೆಂಟಾಗಿ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಶರಣ ಪ್ರಕಾಶ್ ಹೇಳ್ತಾ ಇದ್ದಾರೆ, ಇದರಿಂದ 16,000 ಸೀಟ್ ಇತ್ತು ಸರ್ಕಾರಿ ಕೋಟದಿಂದ. ಕಾಮೆಡ್ಕೆ ಅಥವಾ ಈಗ ನಾವು ಈಗ ಆಕ್ಟ್ ಬರೋದ್ರಿಂದ 32,000 ಸೀಟ್ ಸಿಗ್ತವೆ, ಇನ್ನೂ ಅನುಕೂಲ ಆಗುತ್ತೆ. ಸಾಮಾಜಿಕ 32,000 ಸೀಟ್ಗಳಲ್ಲಿ 30,000 ಸೀಟು ಕನ್ವರ್ಟ್ ಮಾಡ್ಕೊಳ್ತಾರೆ ಅವಾಗ. ಹೌದಾ? ಈ ಕಾಮೆಡ್ಕೆ ಅದು ಒಂದು ದೊಡ್ಡ ಕೂಪ, ಅದು ಕರಪ್ಷನ್ ಕೂಪ. ಅದು ಕಾಮೆಡ್ಕೆ ನಿಜವಾದಂಥ ಸಮಸ್ಯೆ ಅಲ್ಲ. ಅದ್ರ ಕಥೆಗಳು ಕೇಳಿದ್ರೆ ನೀವು, ಅದನ್ನು ಮೊದಲು ಆ ಕಾಮೆಡ್ಕೆ ಅಂತ ಸೃಷ್ಟಿಯಾದದ್ದೇ 2002ರ ಒಂದು ತೀರ್ಪಿನಲ್ಲಿ. ಸೊ ಪರಮೇಶ್ವರ್ ಅವ್ರ ಕೊಡುಗೆ, KM ಕೃಷ್ಣ ಅವ್ರ ಕೊಡುಗೆ ಅದಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಆ ತೀರ್ಪು ಕೊಟ್ಟರು, ಅದನ್ನು ನೆಪ ತಗೊಂಡ್ರು ಇವರು. ಎಲ್ಲ ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನೆಲ್ಲ ಇವರು ಅನುಷ್ಠಾನಕ್ಕೆ ತರ್ತಾ ಇಲ್ಲ. ಇವರು ಬೇಕಾದ್ದನ್ನು ಮಾತ್ರ ಸುಪ್ರೀಂ ಕೋರ್ಟ್ ಹೆಸರು ಹೇಳ್ತಾರೆ, ಬೇಡದೇ ಇದ್ದರೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಧಿಕ್ಕರಿಸ್ತಾರೆ. ಈ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟರು, ಪೊಲೀಸ್ ಇಲಾಖೆಯಲ್ಲಿ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಸರ್ಕಾರದ ಹಸ್ತಕ್ಷೇಪ ಇರಬಾರ್ದು, ಅದಕ್ಕೊಂದು ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಮಾಡಬೇಕು, ರಾಜಕೀಯ ಇರಬಾರ್ದು ಅಂತೇಳಿ. ಅದನ್ನು ಒಪ್ಪೇ ಇಲ್ಲ. ಇದನ್ನು ಮಾತ್ರ ಹೇಳ್ತಾ ಇದ್ದಾರೆ. ಅದು 5 ಜನ ವಿಭಾಗ ಆಯಿತು. 6 ಜನಗಳು ಈ ತೀರ್ಪು ಕೊಟ್ಟು 5 ಜನದ್ದು ಜಡ್ಜಸ್ಸು ಅದು ಕೊಡಲಿಲ್ಲ. ಆ ತಕ್ಷಣವೇ ಕೇಂದ್ರ ಸರ್ಕಾರ ಅದಕ್ಕೆ ಅಮೆಂಡ್ಮೆಂಟ್ 15(5)ಗೆ ಇವತ್ತು IIT ಮತ್ತು IIMಗಳಲ್ಲಿ ರಿಸರ್ವೇಷನ್ ಕೊಡಬೇಕು ಅಂತೇಳಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ತಂದ್ರಲ್ಲ ಅರ್ಜುನ್ ಸಿಂಗ್ ಅವರಿದ್ದಾಗ, ಅದೇ ರೀತಿ ಇದಕ್ಕೂ ತರಬೇಕಾಗಿತ್ತು. ಅದೇ ಈಗ ಕಡ್ಡಾಯ ಶಿಕ್ಷಣ ಅಂತೇಳಿ ತಂದದ್ದು ಕೇಂದ್ರ ಸರ್ಕಾರದ ಕಾನೂನು ಅಲ್ವಾ? ಸಂವಿಧಾನಬದ್ಧ ಅಂತ 14 ವರ್ಷದವರೆಗೆ ಮಕ್ಕಳು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಕೊಡಬೇಕು ಅಂತ ಕೊಟ್ಟರಲ್ಲ. ಒಂದು ಕಡೆ ಫ್ರೀ ಎಜುಕೇಷನ್ ಸರ್ಕಾರ. ಒಂದು ನಿಮಿಷ, ನಾನು ನಿಮ್ಮ ಅಭಿಪ್ರಾಯ, ನಾನು ರಾಘವೇಂದ್ರ ಕೃಷ್ಣ ನಿಮ್ಮನ್ನು ಕೇಳ್ತೀನಿ. ಕಡ್ಡಾಯ ಎಜುಕೇಶನ್ 14 ವರ್ಷ ಕಲ್ತು ಮನೆಗೆ ಹೋಗ್ಬಿಡ್ರಿ ಅಂತ ಕೂಲಿ ಹೋಗ್ಬಿಡಿ. ಅದು ನಾನು ಹೇಳ್ತಾ ಇದ್ದೆ, ನೀವು ಅಷ್ಟು ಅವು ನಿಲ್ಲಿಸಿ ಅಂತ ಹೇಳ್ತಾ ಇದ್ದೆ. ನಾನು ಮುಂದುವರಿಸ್ತಾ ಇದ್ದೆ. ಈಗ ಒಂದು ಕಡೆ ಕಡ್ಡಾಯ ಶಿಕ್ಷಣ 14 ವರ್ಷದವರೆಗೂ ನೀವು ಸರ್ಕಾರ ಜವಾಬ್ದಾರಿ ತಗೊಳುತ್ತೆ. 14 ವರ್ಷ ಆದಮೇಲೆ ನೀವೇನಿದ್ರು ಮ್ಯಾನೇಜ್ಮೆಂಟ್ ಕೆಳಗಡೆ ಹೋಗಿ ನೀವು ಆಮೇಲೆ ಬಿಟ್ಟು ಅವ್ರು ಯಾರು ನೀವು ಓದಬೇಕಾಗಿಲ್ಲ ಮುಂದೆ ಹೈಯರ್ ಎಜುಕೇಶನ್. ನೀವು ಉದ್ದೇಶ ಇದು. ಅದರಿಂದನೇ ನಾನು ಹೇಳ್ತಾ ಇರೋದು, ಸರ್ಕಾರ ದ್ವಂದ್ವ ನೀತಿ ಇದೆ. ಒಂದು ಕಡೆ ಕಂಪಲ್ಸರಿ ಎಜುಕೇಷನ್ ಮಾಡ್ತೀರಿ, ಇನ್ನೊಂದು ಕಡೆ ನೀವು ಈಗ ಕುಷ್ಟಗಿ ಸೋಮಶೇಖರ್ ಅಸಮಾನತೆಯ ಶಿಕ್ಷಣ ನಾವೇ ಮಾಡ್ತಾ ಇದೀವಲ್ಲ. ಒಂದು ಕಡೆ ಕಡ್ಡಾಯ ಅಂತ ಹೇಳ್ತೀರಿ, 12-14 ವರ್ಷದ ಮಕ್ಕಳು ಕಡ್ಡಾಯವಾಗಿ ಓದಬೇಕು ಅಂತ. ಕಡ್ಡಾಯ ಓದ್ಮೇಲೆ ಅವ್ರು ಎಲ್ಲಿ ಹೋಗ್ಬೇಕು ಅನ್ನೋದಿಲ್ಲ, ಖಾಸಗಿಯವ್ರು ಕೊಟ್ಬಿಡೋದು, ಹಸ್ತಾಂತರ, ಕಾಂಟ್ರಾಕ್ಟ್ ಥರ. ಈಗ RTE ರೈಟ್ ಟು ಎಜುಕೇಷನ್, ಅದರ ತದ್ವಿರುದ್ಧವಾದಂಥ ನಿಲುವನ್ನು ಸರ್ಕಾರ ತಗೋತಾರೆ ಈ ಕಾನೂನಿನ ಜಾರಿ ಹಿನ್ನೆಲೆ ಒಳಗೆ. ಹೀಗಾಗಿ ಈ ಸರ್ಕಾರಕ್ಕೆ ಅದು ಸಿದ್ದರಾಮಯ್ಯ ಅಂತ ಕ್ರೆಡಿಬಿಲಿಟಿ ಇದ್ದ ಮನುಷ್ಯ ಒಬ್ಬ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಈ ಸ್ಟೇಟ್ ಪಾಲಿಸಿ ಅನ್ನೋವನ್ನು ನೋಡ್ರಿ, ಈ ಸ್ಟೇಟ್ ಪಾಲಿಸಿ ಬದಲಾವಣೆ ಮಾಡ್ತಕ್ಕಂಥ ಒಂದು ತೆರೆಯಾಗಿ ಕೊಚ್ಕೊಂಡು ಹೋಗುವಂಥ ಒಂದು ದೊಡ್ಡ ಚಳವಳಿ ಈ ದೇಶಕ್ಕೆ ಅಗತ್ಯ ಇದೆ. ಇದು ನೀವು ಮತ್ತೆ ಮುಂದಿನ ವರ್ಷ ಮತ್ತೆ ನೀವು ಇದೇ ಥರ ಚರ್ಚೆ ಮಾಡಿ. ಅದಕ್ಕೆ ಈ ಸಮಸ್ಯೆ ಶಾಶ್ವತ ಪರಿಹಾರ ಬೇಕಾದ್ರೆ ಅದು ಕರ್ನಾಟಕ ಸರ್ಕಾರ ಮಾಡೋಕ್ಕಾಗಲ್ಲ, ಅಥವಾ ತಮಿಳುನಾಡು, ಮಹಾರಾಷ್ಟ್ರ ಮಾಡೋಕ್ಕಾಗಲ್ಲ. ಕೇಂದ್ರ ಸರ್ಕಾರವೇ, ಕೇಂದ್ರ ಸರ್ಕಾರ ಮಾಡುವಂಥ ಈಗ 371J ಮಾಡುವಂಥ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದ್ವಿ ನಾವು ಹೈದರಾಬಾದ್ ಕರ್ನಾಟಕದಲ್ಲಿ. ಈಗ ಲೋಕಪಾಲ್ ಎಂಥದ್ದು ಆಗಲಿ ಬಂದಿದೆ, ಸ್ವಾಗತ ಮಾಡಬೇಕು. ಹಾಗೆ
ಪಾರ್ಲಿಮೆಂಟ್ಗೆ ಅನಿವಾರ್ಯವಾಗುವಂಥ ಒಂದು ಬೃಹತ್ ಚಳವಳಿ ಆಗಬೇಕು. ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯೊಳಗೆ ಇಂಥ ವಿದ್ಯಾರ್ಥಿ ನಾಯಕರು ಅದು ಒಂದು ಇಶ್ಯೂ ಆಗಬೇಕು. ಆ ಭ್ರಷ್ಟಾಚಾರ ಎಲ್ಲವೂ ಮಾಡ್ತವೆ, ಇನ್ನೊಂದು ಮಾಡ್ತವೆ. ಈ ಇಶ್ಯೂ ಮೂಲಭೂತ ಹಕ್ಕಿದು, ಮೂಲಭೂತ ಶಿಕ್ಷಣ ಮೂಲಭೂತ ಹಕ್ಕು ಕೇಂದ್ರ ಸರ್ಕಾರ ಕಾಯ್ದೆ ಮಾಡಬೇಕು ಅಂಥೇಳಿ ಒಂದು ಚಳವಳಿ ಆಗಬೇಕು. ವೋಟ್ ಕೇಳಿಗೆ ಬಂದವ್ರಿಗೆ ಕೇಳಬೇಕು, ಕೊಡು ಪಡಿ, ನನಗೆ ಮಾತು ಕೊಡು, ನಾನು ಆರಿಸಿ ಬಂದರೆ ಈ ಶಿಕ್ಷಣ ಮೂಲಭೂತ ಹಕ್ಕಾಗುವಂಥ ಕೆಲಸ ಮಾಡ್ತೀನಿ ಅಂಥೇಳಿ ಅವನು ಬರೆದು ಕೊಡಬೇಕು. ಆವಾಗ ಮಾತ್ರ ಹಾಕಬೇಕು. ಅನಂತ ಈಗ ಸರ್ಕಾರ ಹೇಳುತ್ತೆ ನಾವು ಚರ್ಚೆ ಮಾಡ್ತೀವಿ ವಿಸ್ತೃತ ಅಂತಂದ್ರೆ, ಆ ವಿಸ್ತೃತ ಚರ್ಚೆಯಲ್ಲಿ ಯಾರು ಇದರ ಪಾಲುದಾರರು ಅಂತ ಅನ್ನೋ ಪ್ರಶ್ನೆ ಬರುತ್ತೆ. ಮತ್ತೆ ಖಾಸಗಿ ಕಾಲೇಜ್ ಜೊತೆ ಮತ್ತೆ ಇದೇ ದೇಶಪಾಂಡೆ, ಇದೇ ಶರಣ ಪ್ರಕಾಶ್ ಪಾಟೀಲು, ಅದೇ ಕಾಮೆಡ್ಕೆ ಅವರು ಸೇರಿ ಮತ್ತೆ ವಿಸ್ತೃತ ಚರ್ಚೆ ಮಾಡಿ ಇದನ್ನೇ ಮತ್ತೆ ಜಾರಿಗೊಳಿಸ್ರೆ ಮುಂದಿನ ವರ್ಷ ಅಥವಾ ತಿದ್ದುಪಡಿ ತಂದ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಶಿಕ್ಷಣ ಕ್ಷೇತ್ರದಲ್ಲಿ ನಿಜವಾದಂಥ ಪಾಲುದಾರರು ಯಾರು ಅಂತ ಹೇಳಿದರೆ ವಿದ್ಯಾರ್ಥಿಗಳು, ವಿದ್ಯಾರ್ಥಿ ಸಂಘಟನೆಗಳು ಮತ್ತು ಪಾಲಕರು ಪ್ರಮುಖವಾಗಿ. ಅದಕ್ಕೆ ಪೂರಕವಾಗಿ ಕೆಲಸ ಮಾಡೋದಕ್ಕೆ ಶಿಕ್ಷಣ ತಜ್ಞರಿದ್ದಾರೆ, ಕಾನೂನು ತಜ್ಞರಿದ್ದಾರೆ. ಇವ್ರನ್ನ ಒಳಗೊಳ್ಳಂಗೆ ನಾವು ಕಾನೂನುಗಳನ್ನು ರಚನೆ ಮಾಡಿದರೆ ಅದು ನಿಜವಾಗ್ಲೂ ಜನಮುಖಿ ಕಾನೂನಾಗಿರ್ತದೆ. ಇವ್ರನ್ನ ತಿರಸ್ಕರಿಸಿ ಕೇವಲ ಈ ಖಾಸಗಿ ಕಾಲೇಜುಗಳ ಏಜೆಂಟ್ಗಳನ್ನು ಅಥವಾ ಅದರ ಮುಖ್ಯಸ್ಥರನ್ನ ಇಟ್ಕೊಂಡು ಮಾಡೋಕ್ಕಾದ್ರೆ ಈ ಥರದ ಅಪಾಯಗಳೇ ನಮಗೆ ಯಾವಾಗಲೂ ಬರೋದು. ಈಗಾಗಲೇ ನ್ಯಾಯಾಂಗವೂ ಕೂಡ ಅವರ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ನಮಗೆ ಈ ತೀರ್ಪುಗಳನ್ನು ಕೊಟ್ಟಿದ್ದನ್ನು ಇತಿಹಾಸಗಳು ಹೇಳಿದ್ದಾವೆ. ಹಾಗಾಗಿ ಈಗ ರಾಜ್ಯ ಸರ್ಕಾರ ತಕ್ಷಣ ಮಾಡಬೇಕಾಗಿರೋ ಕೆಲಸ ಅಂತ ಹೇಳಿದರೆ, ಸಿದ್ದರಾಮಯ್ಯಗೆ ನಿಜವಾದಂಥ ಬದ್ಧತೆಯನ್ನು ಇವತ್ತು ಪ್ರದರ್ಶನ ಮಾಡಿದ್ದಾರೆ. ಆದರೆ ಪ್ರದರ್ಶನ ಮಾಡಿದ ತಕ್ಷಣ ಇದು ನ್ಯಾಯ ಸಿಕ್ಕೋದಿಲ್ಲ. ಇದು ಸಿಗಬೇಕಂತ ಹೇಳಿದರೆ ಈ ತಕ್ಷಣದಲ್ಲಿ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳೊಂದು ಸಭೆಯನ್ನು ಕರಿಬೇಕು, ಕಾನೂನು ತಜ್ಞರು, ಶಿಕ್ಷಣ ತಜ್ಞರ ಸಭೆಯನ್ನು ಕರಿಬೇಕು, ಪಾಲಕರು ಒಳಗೊಳ್ಳಂಗೆ ಸಭೆಯನ್ನು ಕರಿಬೇಕು. ಅಲ್ಲೆಲ್ಲ ಅಭಿಪ್ರಾಯಗಳನ್ನು ತಗೊಂಡು ಈಗಿರುವಂಥ 2006ರ ಕಾಯ್ದೆ ಇದೆಯಲ್ಲ, ಈ ಕಾಯ್ದೆಯನ್ನು ತಿರಸ್ಕರಿಸಬೇಕು. ಇದರಲ್ಲಿರುವಂಥ ಅಪಾಯಕಾರಿ ಅಂಶಗಳನ್ನು ನಾವು ಇಟ್ಕೊಂಡು ಅದನ್ನು ಕಾಯ್ದೆ ಇಟ್ಕೊಳ್ಬೇಕಾಗಿಲ್ಲ. ಎಷ್ಟೋ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿದ್ದೀವಿ ನಾವು ವಿಧಾನಸಭೆಯಲ್ಲಿ, ಆ ಶಕ್ತಿ ಇದೆ, ಅದನ್ನು ತಿರಸ್ಕರಿಸಬೇಕು. ಇನ್ನು ಎರಡನೇ ಕೆಲಸ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರವೇ ಇಡಿಯಾಗಿ ಒತ್ತಡವನ್ನು ಹೇರಬೇಕು. ಇಲ್ಲಿಂದ ನಮ್ಮಿಂದ ಶುರು ಆಗಲಿ. ಮತ್ತೆ ನಿಮಗೆ ಒಂದು ಗೊತ್ತಿರಬೇಕು, ಕರ್ನಾಟಕ ರಾಜ್ಯ ಮಾತ್ರ ಇಡೀ ದೇಶದಲ್ಲಿ ಶಿಕ್ಷಣದ ವ್ಯಾಪಾರೀಕರಣದ ಡ್ರೈವರ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇರೋದು. ಹಾಗಾಗಿ ನಮ್ಮಿಂದನೇ ಆ ಹೋರಾಟ ಶುರು ಆಗಬೇಕು. ಆದ್ರೆ ನಿಜವಾಗ್ಲೂ ರಾಜ್ಯ ಸರ್ಕಾರ ಆ ಕೆಲಸ ಮಾಡಿದರೆ ವಿದ್ಯಾರ್ಥಿ ಸಂಘಟನೆಯಾಗಿ SFI ಶಿಕ್ಷಣದ ವ್ಯಾಪಾರೀಕರಣದ ಹೋರಾಟಕ್ಕೆ ಸರ್ಕಾರದ ಜೊತೆ ನಾವು ಬೆಂಬಲವಾಗಿ ನಿಲ್ತೀವಿ, ಸರ್ಕಾರಕ್ಕೆ ಸಪೋರ್ಟಿವ್ ಆಗಿರ್ತೀವಿ, ವಿದ್ಯಾರ್ಥಿಗಳನ್ನ ಆ ಚಳವಳಿ ಧುಮುಕಿಸ್ತೀವಿ ನಾವು. ಹಾಗಾಗಿ ಸರ್ಕಾರ ಅದನ್ನು ಮಾಡಬೇಕು. ಅದು ಅಷ್ಟೇ ಅಲ್ಲದೆ ನಮ್ಮ ವಿದ್ಯಾರ್ಥಿ ಮತ್ತು ಪೋಷಕರು ಈ ಕೆಲವು ಸಲ ಬೆಂಕಿ ಹತ್ತದಾಗ ನೀರನ್ನು ಹುಡುಕೋ ಕೆಲಸ ಮಾಡೋದ್ರ ಬದಲಾಗಿ ಇದಕ್ಕೊಂದು ಪೂರ್ವ ತಯಾರಿಯ ಸಿದ್ಧತೆಯಲ್ಲಿ ಚಳವಳಿಗೆ ಸರ್ಕಾರ ತಯಾರಿ ಮಾಡಿಲ್ಲ, ಈ ಕಾಯ್ದೆ ಜಾರಿ ಅದನ್ನ ಮಾಡುವಂತ ತಯಾರಿ ಮಾಡಬೇಕು ಬರೋದಕ್ಕೆ. ತಾವು ಈ ಒಂದು ಪ್ರಾಕ್ಟಿಕಲ್ ಕೆಲವು ಕ್ರೈಸಿಸ್ ಈಗ ಇಂಜಿನಿಯರಿಂಗ್ ಅಸೋಸಿಯೇಷನ್ ಹೇಳಿದ್ದಾರೆ ಈ ಸರ್ಕಾರ ತೀರ್ಮಾನ ಒಪ್ಪಲ್ಲ. ಇನ್ನು ಬಹಳ ಜನ ಇಂಡೈರೆಕ್ಟ್ ಆಗಿ ಇದನ್ನು ನೀವು ವಿರೋಧ ಮಾಡಬೇಕು. ಯಾಕಂದ್ರೆ ಈಗಾಗಲೇ ಸರ್ಕ್ಯುಲರ್ ಪ್ರಕಾರ ಡಿಸೆಂಬರ್ 31 ಒಳಗಡೆ ಎಲ್ಲ ಖಾಸಗಿ ಕಾಲೇಜುಗಳು ಗುಂಜಾಳ ಕಮಿಟಿಗೆ ನೀವು ಫೀಸ್ ಸ್ಟ್ರಕ್ಚರ್ ಅಂದರೆ ನಿಮ್ಮ ಕಾಲೇಜಿನ ಶಕ್ತಿ ಅನುಸಾರ ಫೀಸ್ ಸ್ಟ್ರಕ್ಚರ್ ಒಂದು ಕಳಿಸಿ ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ಆ ಖಾಸಗಿ ಕಾಲೇಜುಗಳು ಸುಮ್ಮನೆ ಇರೋಕ್ಕೆ ಸಾಧ್ಯನಾ? ಅವರು ಕೂಡ ತಮ್ಮದೇ ಆದಂಥ ದಾರಿಗಳನ್ನು ಕಂಡುಕೊಳ್ತಾರೆ, ಅವರ ಹಿತಾಸಕ್ತಿ ಕೂಡ. ಈಗ ಅವರು ಮೊದಲಿಂದನೂ ಯಾವಾಗಲೂ ಅವ್ರ ಪರವಾಗಿ ಹೋರಾಟ ಮಾಡ್ತಾನೆ ಇದ್ದಾರೆ. ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಈ ಸದ್ಯಕ್ಕೆ ಯಾವುದೇ ಒಂದು ಖಾಸಗಿ ಕಾಲೇಜುಗಳನ್ನು ಪುನಃ ಮಾಡಿ ಫೀಸ್ ಸ್ಟ್ರಕ್ಚರ್ನ ಮಾಡ್ತಕ್ಕಂಥ ಎಲ್ಲ ಕೆಲಸ ಸ್ಥಗಿತ ಆಗಬೇಕು. ಹಿಂದೆ ಏನು ಇತ್ತು CET ವ್ಯವಸ್ಥೆ ಅದನ್ನೇ ಮತ್ತೆ ತರ್ತೀವಿ ಅಂತ ಹೇಳೋದು ಅಧಿಕಾರ ಸರ್ಕಾರಕ್ಕೆ. ಆ ಕೋಟ ಮತ್ತೆ ಅಪ್ಲೈ ಆಗಬೇಕು, ಎಲ್ಲ ಅಪ್ಲೈ ಆಗಬೇಕು. ಈಗ CET ಅಂತಂದರೆ ಅದು ಮಾಡಿದ ಉದ್ದೇಶನೇ ಉನ್ನಿಕೃಷ್ಣನ್ ಜಡ್ಜ್ಮೆಂಟ್ನಲ್ಲಿ ನಾವು 1997ರಲ್ಲಿ ಕಾನೂನಿನಲ್ಲಿ ಫ್ರೀ ಸೀಟು ಸರ್ಕಾರವೇ ಪೇಮೆಂಟ್ ಶೀಟು ಅಂತ ಫಿಕ್ಸ್ ಮಾಡೋದು, ಮ್ಯಾನೇಜ್ಮೆಂಟ್ಗೆ ಕೇವಲ ಕೆಲವೇ ಸೀಟ್ಗಳು ಮಾತ್ರ ಕೊಟ್ಟಿತ್ತು. ಆವಾಗ ನಾವು ಕೊಟ್ಟಂಥ ಇದು 85-15 ಇತ್ತು. ಇವತ್ತು ವಯಸ್ಸು ವರ್ಷ ಆಗಿದೆ, 15 ಸರ್ಕಾರಕ್ಕಾಗಿದೆ, 85 ಅವ್ರಿಗಾಗಿದೆ. ಎಂಥ ದುರಂತ ನೋಡಿ. ಆದ್ದರಿಂದ ಬಡ ವಿದ್ಯಾರ್ಥಿಗಳು ಎಲ್ಲಿ ಹೋಗಬೇಕು? ಅದನ್ನು ಈ 15% ಏನು ಗೊತ್ತಾ, ಅವ್ರು ಹೇಳಿದ ಫೀಸ್ ಕೊಡಬೇಕು. ಇವರು ಅಲ್ಲಿಗೆ ಹೋಗ್ಬೇಕಾದ್ರೆ ಅವ್ರು ಹೇಳಿ ಫೀಸ್ ಕೊಡು. ಸರ್ಕಾರಕ್ಕೆ ಫೀಸಿನ ಪ್ರಶ್ನೆನೇ ಇಲ್ಲ. ನಾವೇನು ಮಾಡಿದ್ವಿ ಆವಾಗ, ಫೀಸನ್ನು ಸರ್ಕಾರವೇ ಅವ್ರಿಗೆ ಕಟ್ಟಬೇಕು. SC STಗಳಿಗೆ ಮತ್ತು ಇದಕ್ಕೆ ಫೀಸನ್ನು ಸರ್ಕಾರವೇ ಕಟ್ಟಬೇಕು ಅಂತ ಕಾನೂನು ಮಾಡಿದ್ವಿ. ಅದನ್ನು ನಿಲ್ಲಿಸಿದ್ರು. ಮತ್ತು ಬೇರೆಯವ್ರಿಗೂ ಜನರಲ್ ಕ್ಯಾಂಡಿಡೇಟ್ಸ್ಗೂ ಫೀಸನ್ನು ಸರ್ಕಾರಕ್ಕೆ ಕಟ್ಟಬೇಕು ಮೊದಲು, ಆಮೇಲೆ ಮ್ಯಾನೇಜ್ಮೆಂಟ್ಗೆ ಕೊಡಬೇಕು ಅವರು ಅಂತ. ಆವಾಗ ಮ್ಯಾನೇಜ್ಮೆಂಟ್ನವರು ಯಾವುದೇ ರೀತಿ ಶೋಷಣೆ ಮಾಡಬಾರ್ದು ವಿದ್ಯಾರ್ಥಿಗಳಿಗೆ, ಜನರಲ್ ಕ್ಯಾಂಡಿಡೇಟ್ಸ್ಗಾಗಲಿ ಅಥವಾ SC STಗಳಿಗಾಗಿ ಅಂತ ಮಾಡಿದ್ವಿ. ಇವತ್ತೇನಿಲ್ಲ, SC ST ಫೀಸ್ ಏನಾಗಬೇಕು, ಬ್ಯಾಕ್ವರ್ಡ್ ಕ್ಲಾಸ್ ಫೀಸ್ಗೆಲ್ಲ ಏನು ಮಾಡಬೇಕು, ಮತ್ತು ಮೇಲ್ವರ್ಗದವ್ರಿಗೆ ಬಡವರುಗಳಿಗೆ ಏನಾಗಬೇಕು, 4.5 ಲಕ್ಷ ಲಿಮಿಟ್ ಇಟ್ಟಿದ್ರು. ಎಲ್ಲ ಯಾವ ಬಡವನು ಕೂಡ ಕಟ್ಟಕ್ಕಾಗಲ್ಲ, 4.5 ಲಕ್ಷ ಕಟ್ಟಕ್ಕಾಗಲ್ಲ. ದುಡ್ಡಿರೋನು ಎಲ್ಲ ಜಾತಿಯಲ್ಲಿ ದುಡ್ಡಿರೋನು ಕಟ್ತಾನೆ, ಎಲ್ಲ ಜಾತಿಯಲ್ಲಿ ದುಡ್ಡಿರೋನು ಕಟ್ತಾನೆ. ಎಲ್ಲ ದುಡ್ಡಿರೋರು ಎಷ್ಟು ಜನ ಇದ್ದಾರೆ? ದುಡ್ಡಿರೋರು ಎಲ್ಲೇ ಬೇಕು ಫಾರಿನಲ್ಲಿ ಓದಿಸ್ತಾರೆ ಅವರು. ಆದರೆ ಇಲ್ಲೇ ಓದ್ತಕ್ಕಂಥ ಈಗ ದುಡ್ಡಿರೋರು ಒಂದೊಂದು ಸ್ಟ್ಯಾಂಡರ್ಡ್ಸ್ ನೀವು ಯೋಚನೆ ಮಾಡಿ. ಹಳ್ಳಿನಲ್ಲಿದ್ದವರು ತಾಲೂಕುಗಳಿಗೆ ಕಳಿಸ್ಕೊಡ್ತಾ ಇದ್ದಾರೆ, ತಾಲೂಕಿನಲ್ಲಿದ್ದವರು ಸ್ಟೇಟ್ಗಳಿಗೆ ಕಳಿಸ್ಕೊಡ್ತಾ ಇದ್ದಾರೆ, ಡೆಲ್ಲಿನಲ್ಲಿದ್ದವರು ಹಾರ್ವರ್ಡ್ಗೆ ಕಳಿಸ್ಕೊಡ್ತಾ ಇದ್ದಾರೆ. ಆ ಸ್ಟ್ಯಾಂಡರ್ಡ್ಗಳು ಹೆಚ್ಚುತ್ತವೆ. ಬಡ ವಿದ್ಯಾರ್ಥಿಗಳು ಎಲ್ಲಿ ಹೋಗ್ಬೇಕು? ಅಲ್ಲಿ ಎಲ್ಲೂ ಹೋಗೋಕ್ಕಾಗಲ್ಲ ಅವರು. ಈಗ ಇಂಥ ಪರಿಸ್ಥಿತಿಯೇ. ಆದ್ದರಿಂದ ಸರ್ಕಾರ ಇದನ್ನು ಹಗುರವಾಗಿ ತೆಗೆದುಕೊಳ್ಬಾರ್ದು. ಕೇಂದ್ರ ಸರ್ಕಾರ
ಯಾಕಂದರೆ ನಮ್ಮ ಅನಂತ್ ಅವ್ರು ಹೇಳಿದಾಗೆ ಈ ಕರ್ನಾಟಕದಲ್ಲಿ ಹುಟ್ಟಿದಂಥ ಇವು ಕ್ಯಾಪಿಟೇಷನ್ ಲಾಬಿ ಇದೇ ಮೊದಲನೇದು. ಅದನ್ನು ರದ್ದು ಮಾಡ್ತಕ್ಕಂಥ ಕೆಲಸ ಫಸ್ಟು ಜನತಾ ಪಾರ್ಟಿ ಸರ್ಕಾರ ನಾವು ಮಾಡಿದ್ದು 84ರಲ್ಲಿ. ಅದರ ಆಧಾರದ ಮೇಲೆ CET ರೂಲ್ಸ್ ತಂದದ್ದು ನಾವು 97ರಲ್ಲಿ. ಇವತ್ತು ಹಂತ ಹಂತವಾಗಿ ಕಾಂಗ್ರೆಸ್ ಸರ್ಕಾರ ಕೊಲೆ ಮಾಡ್ತಾ ಬಂದಿದೆ. ಅದನ್ನು ವಿದ್ಯಾರ್ಥಿಗಳು ಎಚ್ಚೆತ್ತುಕೊಳ್ಬೇಕು, ಪರಾಮರ್ಶೆ ಮಾಡಬೇಕು. ಯಾವ್ಯಾವ ಸರ್ಕಾರ ನೀತಿ ಹೇಗಿದೆ, BJP ಕೂಡ ಯಾವ್ಯಾವ ಸರ್ಕಾರಗಳ ನೀತಿ ಏನಿದೆ, ಯಾರಿಂದ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಯಿತು, ಯಾರಿಂದ ಅನನುಕೂಲ ಆಗಿದೆ, ಇದ್ರ ಬಗ್ಗೆ ವರ್ಕ್ಶಾಪ್ಗಳು ನಡೀಬೇಕು. ಅದ್ರ ಚೀಮಾರಿ ಹಾಕಬೇಕು. ಯಾರು ಅನ್ಯಾಯ ಮಾಡಿದರೆ ಆ ಪಕ್ಷಗಳಿಗೆ ಮತ್ತು ಆ ನಾಯಕರುಗಳಿಗೆ ಚೀಮಾರಿ ಹಾಕಿ. ಎಸ್, ನನಗೆ ಒಂದು ಅರ್ಥ ಆಗ್ತಿಲ್ಲ ಸೋಮಶೇಖರ್, ಈ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತಾರಲ್ಲ, ಈ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಂತೇಳಿ ಕಾಲೇಜುಗಳು ಸ್ಥಾಪನೆಯಾಗಿ 20-30 ವರ್ಷ ಆದರೂ ಪ್ರತಿ ವರ್ಷವೂ ಕೂಡ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಪ್ರತಿ ಸಲ ವಿದ್ಯಾರ್ಥಿಗಳು 5-5 ಲಕ್ಷ ಕೊಡ್ಬೇಕು ಅನ್ನೋವಂಥದ್ದು ಅನುಮಾನ ಮತ್ತಷ್ಟು ಹೆಚ್ಚು ಮಾಡ್ತಾರೆ. ಅದಕ್ಕಿಂತ ಮೊದಲು ಅಂದ್ಬೇಕು